Hello friends, welcome to my channel Deeksha Spiritual World. ಸ್ನೇಹಿತರೆ, ನಮಗೆಲ್ಲ ತಿಳಿದಿರೋ ಹಾಗೆ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಆ ಚಂದ್ರನ ಬೆಳಕಿನೊಂದಿಗೆ, ಆ ಚಂದ್ರನ ಶಕ್ತಿಯೊಂದಿಗೆ, ಎನರ್ಜಿಯೊಂದಿಗೆ ಧ್ಯಾನವನ್ನ ಮಾಡೋದಕ್ಕೋಸ್ಕರ ನಾನಿವತ್ತು ಈ ವಿಡಿಯೋವನ್ನ ಮಾಡ್ತಿದ್ದೀನಿ. ಸ್ನೇಹಿತರೆ, ನಾವು ಹುಣ್ಣಿಮೆಯ ದಿನ ಧ್ಯಾನ ಮಾಡೋದ್ರಿಂದ ಈ ಪ್ರತಿದಿನ ಏನು ಧ್ಯಾನ ಮಾಡ್ತೀವಿ ಅದಕ್ಕಿಂತ 3 ಪಟ್ಟು ಹೆಚ್ಚು ಬ್ರಹ್ಮಾಂಡದ ಶಕ್ತಿಯನ್ನ ನಮ್ಮಲ್ಲಿ ನಾವು ಪಡೆದುಕೊಳ್ತೀವಿ. ಅಲ್ಲದೆ ಈ ಹುಣ್ಣಿಮೆಯು ನಮಗೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಅದ್ಭುತವಾದ ಸಮಯವಾಗಿದೆ. ನಮ್ಮ ಯಾವುದೇ ಆಸೆಗಳನ್ನ ನಾವು ಈ ಹುಣ್ಣಿಮೆಯ ದಿನ ಧ್ಯಾನ ಮಾಡೋದ್ರಿಂದ ಈಡೇರಿಸಿಕೊಳ್ಬಹುದು. ಅಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿ ಏನಾದರೂ ತೊಂದರೆ ಇದ್ರೆ ಈ ಚಂದ್ರನ ಚೈತನ್ಯದ ಶಕ್ತಿಯಿಂದ ನಾವು ಆ ತೊಂದರೆಯನ್ನ ನಮ್ಮ ದೇಹದಿಂದ ಹೋಗಲಾಡಿಸಬಹುದು. ಸ್ನೇಹಿತರೆ, ಧ್ಯಾನಕ್ಕೆ ಕುಳಿತುಕೊಳ್ಳೋದಕ್ಕೂ ಮುಂಚೆ ನಿಮ್ಮ ಜೊತೆ 1 ಗ್ಲಾಸ್ ವಾಟರ್ನ ಇಟ್ಕೊಳ್ಳಿ. ಆ ಗ್ಲಾಸ್ ಆಫ್ ವಾಟರ್ಗೆ ನೀವು ನಿಮ್ಮ ವಿಶಸ್ ಏನಿದೆ, ನಿಮಗೆ ಆರೋಗ್ಯ ಬೇಕಂದ್ರೆ ಆರೋಗ್ಯ, ಜಾಬ್ ಬೇಕಂದ್ರೆ ಜಾಬ್, ಮ್ಯಾರೇಜ್, ನಿಮ್ಮ ಯಾವುದೇ ಆಸೆ ಆಗಿರ್ಬೋದು, ಆ ಆಸೆನ ಆ ಗ್ಲಾಸ್ಗೆ ಹೇಳಿ ಹಾಗೆ ನಿಮ್ಮ ಮುಂದೆ ಇಟ್ಕೊಂಡು ಕುತ್ಕೊಳ್ಳಿ. ನೀವು ನೆಲದ ಮೇಲಾದ್ರೂ ಕುತ್ಕೊಂಡು ಮಾಡ್ಬೋದು, ಚೇರ್ ಮೇಲಾದ್ರೂ ಕುತ್ಕೊಂಡು ಮಾಡ್ಬೋದು. ಈ ಧ್ಯಾನವನ್ನ ನಿಮಗೆ ಎಲ್ಲಿ ಕಂಫರ್ಟೇಬಲ್ ಅನ್ಸುತ್ತೆ ಆ ಜಾಗವನ್ನ ಹುಡುಕೊಳ್ಳಿ. ನಿಮ್ಮ 2 ಕಾಲುಗಳನ್ನ ಕ್ರಾಸ್ ಮಾಡಿ ನಿಮ್ಮ 2 ಕೈಗಳ ಬೆರಳನ್ನ ಒಂದಕ್ಕೊಂದು ಜೋಡಿಸಿ ನಿಮ್ಮ ದೇಹ ಮತ್ತು ಮನಸ್ಸು ಧ್ಯಾನಕ್ಕೆ ಸಿದ್ಧವಾಗಿದೆ ಅಂದ್ರೆ ನಿಮ್ಮ 2 ಕಣ್ಣುಗಳನ್ನ ಮುಚ್ಚಿ. ಸ್ನೇಹಿತರೆ, ನಿಧಾನವಾಗಿ ಒಂದು ದೀರ್ಘವಾದ ಉಸಿರನ್ನ ತೆಗೆದುಕೊಳ್ಳಿ. ಹಾಗೆ ಉಸಿರನ್ನ ಆಚೆ ಬಿಡ್ತಾ ನಿಮ್ಮ ದೇಹ ಸಂಪೂರ್ಣವಾಗಿ ವಿಶ್ರಮಿಸ್ತಾ ಇದೆ ಅಂತ ಫೀಲ್ ಮಾಡಿ. ಇನ್ನೊಂದು ಬಾರಿ ದೀರ್ಘವಾದ ಉಸಿರನ್ನ ತೆಗೆದುಕೊಳ್ಳಿ. ಹಾಗೆ ಉಸಿರನ್ನ ಬಿಡ್ತಾ ನಿಮ್ಮ ಬಾಡಿ ರಿಲ್ಯಾಕ್ಸ್ ಆಗ್ತಿರೋದನ್ನ ಗಮನಿಸಿ. ಇನ್ನೊಂದು ದೀರ್ಘವಾದ ಉಸಿರನ್ನ ತೆಗೆದುಕೊಳ್ಳಿ. ಹಾಗೆ ಉಸಿರನ್ನ ಬಿಡ್ತಾ ರಿಲ್ಯಾಕ್ಸ್ ಆಗ್ತಿರೋದನ್ನ ಗಮನಿಸಿ. ನಿಮ್ಮ ದೇಹ ಸಂಪೂರ್ಣವಾಗಿ ವಿಶ್ರಾಂತಿ ಸ್ಥಿತಿಗೆ ತಲುಪಿದೆ. ಹಾಗೆ ನಿಮ್ಮ ಮನಸ್ಸು ಯಾವುದೇ ಕಡೆ ಯೋಚನೆಗೆ ಮುಳುಗದೆ ನಾನು ಹೇಳ್ತಾ ಇರೋ ಪ್ರತಿಯೊಂದು ಮಾತನ್ನು ಕೂಡ ಗಮನಿಸ್ತಾ ಇದೆ. ಸ್ನೇಹಿತರೆ, ಈಗ ನಮ್ಮ ಚೈತನ್ಯ ಶಕ್ತಿಯು ಚಂದ್ರನ ಚೈತನ್ಯ ಶಕ್ತಿಯೊಂದಿಗೆ ಒಂದಾಗಿ ನಮ್ಮ ಸಹಸ್ರಾರ ಚಕ್ರದ ಮೂಲಕ
ಆ ಚಂದ್ರನ ಬೆಳದಿಂಗಳ ಬೆಳಕು, ಚಂದ್ರನ ಎನರ್ಜಿ ನಮ್ಮ ಬಾಡಿಯನ್ನ ತಲುಪ್ತಾ ಇದೆ. ಗಮನಿಸಿ. ಆ ಮೂನ್ ಎನರ್ಜಿ ನಮ್ಮ ತಲೆಯ ಭಾಗವನ್ನ ಆವರಿಸಿದ್ದು ಅಲ್ಲಿ ಶುದ್ಧೀಕರಣವನ್ನ ನಡೆಸ್ತಾ ಇದೆ. ಪ್ರತಿ ಅಣು ಅಣು ಕಣ ಕಣಗಳಿಗೆ ಎನರ್ಜಿಯನ್ನ ತಲುಪಿಸ್ತಿದೆ. ಆ ಎನರ್ಜಿನ ಫೀಲ್ ಮಾಡಿ. ನಿಮ್ಮ ತಲೆಯ ಭಾಗವನ್ನ ಗಮನಿಸಿ. ಹಾಗೆ ಪ್ರತಿ ಉಸಿರು ತಗೊಳ್ಳುವಾಗ ನಿಮ್ಮ ತಲೆಯ ಭಾಗಕ್ಕೆ ಎನರ್ಜಿ ತಲುಪಿಸ್ತಿದ್ದೀರಾ ಅಂತ ಫೀಲ್ ಮಾಡಿ. ಹಾಗೆ ಪ್ರತಿ ಉಸಿರನ್ನ ಬಿಡುವಾಗ ಅಲ್ಲಿರೋ ಬ್ಲಾಕೇಜಸ್, ವರೀಸ್, ಟೆನ್ಷನ್, ಅನ್ವಾಂಟೆಡ್ ಥಿಂಗ್ಸ್ ಎಲ್ಲವನ್ನ ಆಚೆ ಹಾಕ್ತಿದ್ದೀನಿ ಅಂತ ಫೀಲ್ ಮಾಡಿ. ನಿಮ್ಮ ತಲೆಯ ಭಾಗವನ್ನೇ ಗಮನಿಸಿ 30 ಸೆಕೆಂಡ್ಗಳ ಕಾಲ. ಈಗ ಆ ಚಂದ್ರನ ಎನರ್ಜಿ ನಿಮ್ಮ 2 ಕಣ್ಣುಗಳತ್ತ ತಲುಪ್ತಾ ಇದೆ. ನಿಮ್ಮ ಕಣ್ಣಿನ ದೃಷ್ಟಿಯಲ್ಲೇನಾದರೂ ತೊಂದರೆ ಇದ್ರೆ ಅಥವಾ ನಿಮ್ಮ ಕಣ್ಣಿನಲ್ಲಿ ಏನಾದರೂ ಬ್ಲಾಕೇಜಸ್ ಇದ್ರೆ, ನೋವುಗಳಿದ್ರೆ ಅದೆಲ್ಲ ನಿಮ್ಮ ಪ್ರತಿ ಉಸಿರನ್ನ ಆಚೆ ಹಾಕುವುದರ ಮೂಲಕ ಆಚೆ ಕಳಿಸ್ತಿದ್ದೀರಾ ಅಂತ ಫೀಲ್ ಮಾಡಿ. ಪ್ರತಿ ಉಸಿರನ್ನ ತೆಗೆದುಕೊಳ್ತಾ ನಿಮ್ಮ 2 ಕಣ್ಣುಗಳಿಗೆ ಎನರ್ಜಿನ ತಲುಪಿಸ್ತಿದ್ದೀರಾ ಅಂತ ಫೀಲ್ ಆಗಿ. ಈಗ ಚಂದ್ರನ ಎನರ್ಜಿಯು ನಿಮ್ಮ ಮೂಗಿನತ್ತ ತಲುಪ್ತಾ ಇದೆ. ನಿಮ್ಮ ಕಿವಿಗಳನ್ನ ಆವರಿಸಿದೆ. ಗಮನಿಸಿ. ಅಲ್ಲಿರೋ ಬೇಡವಾದ ಬ್ಲಾಕೇಜಸ್ನೆಲ್ಲ ನಿಮ್ಮ ಮೂಗು ಮತ್ತು ಕಿವಿಗಳಿಂದ ಆಚೆ ಆಗ್ತಾ ಇದೆ. ಪ್ರತಿ ಉಸಿರಿನ ಮೂಲಕ ಈ ಭಾಗಗಳಿಗೆ ಎನರ್ಜಿನ ತಲುಪಿಸಿ. ಈಗ ಆ ಚಂದ್ರನ ಶಕ್ತಿಯು ನಿಮ್ಮ 2 ಕೆನ್ನೆ, ಗದ್ದ, ಬಾಯಿಯನ್ನ ತಲುಪಿದೆ. ನಿಮ್ಮ ಸಂಪೂರ್ಣ ಮುಖದ ಭಾಗ ಚಂದ್ರನ ಬೆಳದಿಂಗಳಿಂದ ಆವರಿಸಿದೆ. ಅಲ್ಲಿ ಬೇಡವಾದ ಪಿಂಪಲ್ಸ್ ಮಾರ್ಕ್ ಇದ್ರೆ, ಇಲ್ಲ ಯಾವುದೇ ಚರ್ಮದ ತೊಂದರೆ ಇದ್ರೆ ಅದೆಲ್ಲ ಆಚೆ ಹೋಗ್ತಾ ಇದೆ ಅಂತ ಫೀಲ್ ಮಾಡಿ.
ಮತ್ತು ನಿಮ್ಮ ಮುಖಕ್ಕೆ ಚಂದ್ರನ ಕಾಂತಿಯನ್ನ ತುಂಬಿಸ್ಕೊಳ್ತಿದ್ದೀರಾ. ಖುಷಿಯಿಂದ, ನಗುವಿನಿಂದ ಸ್ವೀಕರಿಸಿ. ಈಗ ಆ ಚಂದ್ರನ ಎನರ್ಜಿ ನಿಮ್ಮ ಕತ್ತಿನ ಭಾಗವನ್ನ ತಲುಪ್ತಾ ಇದೆ. ಥೈರಾಯ್ಡ್ ಪ್ರಾಬ್ಲಮ್ ಅಥವಾ ಗಂಟಲಿಗೆ ಸಂಬಂಧಿಸಿದ ಯಾವುದೇ ತೊಂದರೆ ಇದ್ರೂ ನಿಮ್ಮ ಪ್ರತಿ ಉಸಿರಿನ ಮೂಲಕ ಆಚೆ ಕಳಿಸ್ತಿದ್ದೀರಾ ಅಂತ ಫೀಲ್ ಆಗಿ, ಪ್ರತಿ ಉಸಿರಿನ ಮೂಲಕ ಆ ಭಾಗಕ್ಕೆ ಎನರ್ಜಿಯನ್ನ ತಲುಪಿಸಿ. ಈಗ ಆ ಚಂದ್ರನ ಶಕ್ತಿಯು ನಿಮ್ಮ 2 ಶೋಲ್ಡರ್ಸ್ ಮತ್ತೆ 2 ಕೈಗಳನ್ನ ಆವರಿಸ್ತಿದೆ. ಅಲ್ಲಿಗೆ ಎನರ್ಜಿಯನ್ನ ತಲುಪಿಸ್ತಿದೆ. ಗಮನಿಸಿ. ಈಗ ನಿಮ್ಮ ಬೆನ್ನಿನ ಭಾಗ, ಬೆನ್ನಿನ ಕೆಳಗಡೆ ಭಾಗವನ್ನ ಚಂದ್ರನ ಬೆಳಕು ಆವರಿಸಿದೆ. ಏನಾದರೂ ಬ್ಯಾಕ್ ಪೇನ್ ಇದ್ರೆ ಅದೆಲ್ಲ ರಿಲೀಸ್ ಆಗ್ತಿದೆ. ಫೀಲ್ ಮಾಡಿ. ನಂತರ ನಿಮ್ಮ ಎದೆಯ ಭಾಗ, ಹೊಟ್ಟೆಯ ಭಾಗ, ಇಲ್ಲಿ ಚಂದ್ರನ ಬೆಳಕು, ಶಕ್ತಿ, ಚೈತನ್ಯದ ಶಕ್ತಿ ತುಂಬುತ್ತಿದೆ. ಇಲ್ಲೂ ಕೂಡ ಏನಾದರೂ ಬ್ಲಾಕೇಜಸ್ ಇದ್ರೆ ಅದೆಲ್ಲ ನಿಮ್ಮ ಪ್ರತಿ ಉಸಿರಿನ ಮೂಲಕ ಆಚೆ ಹೋಗ್ತಾ ಇದೆ. ಫೀಲ್ ಮಾಡಿ. ಈಗ ನಿಮ್ಮ 2 ಕಾಲುಗಳನ್ನ ಗಮನಿಸಿ. ಏನಾದರೂ ಮಂಡಿ ನೋವು, ಕಾಲು ನೋವು ಇದ್ರೆ ಅದೆಲ್ಲ ದೂರ ಹೋಗ್ತಾ ಇದೆ. ಅಲ್ಲಿ ಚಂದ್ರನ ಚೈತನ್ಯ ಶಕ್ತಿಯಿಂದ ಅಣು ಅಣು ಕಣ ಕಣಗಳು ಶಕ್ತಿಯುಕ್ತವಾಗ್ತಿದೆ. ಫೀಲ್ ಮಾಡಿ. ಬ್ರೀತ್ ಇನ್, ಬ್ರೀತ್ ಔಟ್. ಈಗ ನಿಮ್ಮ ಸಂಪೂರ್ಣ ದೇಹ ಚಂದ್ರನ ಬೆಳಕಿನಿಂದ ಆವರಿಸಿದ್ದು, ನೀವು ಒಂದು ಚಂದ್ರನ ದೈವಿಕ ಲೈಟ್ ಬಬಲ್ನಲ್ಲಿ, ಅಂದರೆ ಬೆಳಕಿನ ಗುಳ್ಳೆಯಲ್ಲಿ ನೀವು ಕೂತ್ಕೊಂಡು ಧ್ಯಾನವನ್ನ ಮಾಡ್ತಿದ್ದೀರಾ ಅಂತ ಫೀಲ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮ್ಮ ದೇಹದಲ್ಲಿ ಯಾವುದಾದರೂ
ಭಾಗದಲ್ಲಿ ನೋವುಗಳಿದ್ರೆ, ತೊಂದರೆ ಇದ್ರೆ ಅದು ಸಂಪೂರ್ಣವಾಗಿ ನಿಮ್ಮ ದೇಹದಿಂದ ಆಚೆ ಬಂದು ಜ್ಞಾನದ ಚಿಲುಮೆಗಳಾಗಿ ಹೊರಹೋಗಿ ಆಕಾಶವನ್ನ ಸೇರ್ತಾ ಇದೆ. ಹಾಗೆ ಫೀಲ್ ಮಾಡಿ. ಸ್ನೇಹಿತರೆ, ಈಗ ನಿಮ್ಮ ದೇಹ ಸಂಪೂರ್ಣ ಆರೋಗ್ಯದಿಂದ ಕೂಡಿದೆ ಅಂತ ನಿಮ್ಮ ದೇಹವನ್ನ ನೋಡ್ತಾ ಹೇಳ್ಕೊಳ್ಳಿ. ನನ್ನ ದೇಹ ಸಂಪೂರ್ಣವಾಗಿ ಭೌತಿಕವಾಗಿ, ಮಾನಸಿಕವಾಗಿ, ಶಾರೀರಿಕವಾಗಿ ಆರೋಗ್ಯದಿಂದ ಕೂಡಿದೆ. ಹೇಳ್ಕೊಳ್ಳಿ. ಸ್ನೇಹಿತರೆ, ಈಗ ನಿಮ್ಮ ಯಾವ ಒಂದು ಆಸೆಯನ್ನ ನೀವು ಈಡೇರಿಸ್ಕೊಳ್ಬೇಕು ಅಂತ ಇದ್ದೀರಾ, ಆ ಒಂದು ಆಸೆ ಈಗಾಗಲೇ ಈಡೇರಿದೆ ಅಂತ ಫೀಲ್ ಮಾಡಿ. ನಿಮ್ಮ ಒಂದು ಆಸೆ ಈಡೇರಿದಾಗ ನಿಮಗೆ ಎಷ್ಟು ಖುಷಿ ಆಗತ್ತೆ ಅದನ್ನ ಫೀಲ್ ಮಾಡಿ. ಈಗ ಯೂನಿವರ್ಸ್ಗೆ ಹೇಳಿ, ನನ್ನ ಆಸೆಗಳನ್ನೆಲ್ಲ ನಿನಗೆ ತಿಳಿಸಿದ್ದೀನಿ, ನನ್ನ ಸಂದೇಶವನ್ನ ನಿನಗೆ ತಲುಪಿಸಿದ್ದೀನಿ, ಇದನ್ನೆಲ್ಲ ಈಡೇರಿಸಿಕೊಡುವ ಜವಾಬ್ದಾರಿ ನಿನ್ನದು. ಈ ನನ್ನ ಎಲ್ಲ ಆಸೆಗಳನ್ನ ನೀನು ಈಡೇರಿಸಿಕೊಡ್ತೀಯ, ಯಾಕಂದರೆ ನಾನು ನಿನ್ನ ಮಗು ಅಂತ ಹೇಳಿ. ಪ್ರತಿದಿನ ನಾವು ಎದ್ದ ತಕ್ಷಣ ಅಥವಾ ಮಲ್ಕೊಳ್ಳೋದಕ್ಕೂ ಮುಂಚೆ ಒಂದು ಸಲ
ನಾನು ಯೂನಿವರ್ಸ್ನ ಮಗು, ನಾನು ಯೂನಿವರ್ಸ್ನ ಮಗು ಅಂತ ಹೇಳ್ಕೊಂಡು ಮಲಗೋದ್ರಿಂದ ಯೂನಿವರ್ಸ್ನ ಆಶೀರ್ವಾದ ನಮ್ಮ ಮೇಲೆ ಸದಾ ಇರುತ್ತದೆ ಅಂತ ಒಂದು ನಂಬಿಕೆ ಇದೆ. ಈಗ ನಿಮ್ಮ 2 ಕೈಗಳನ್ನು ನಿಮ್ಮ ಹೃದಯದ ಮೇಲೆ ಇಟ್ಕೊಳ್ಳಿ. ಮತ್ತೆ ಯೂನಿವರ್ಸ್ಗೆ ಹೇಳಿ, ಮೈ ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ನಿನಗೆ ನನ್ನ ತುಂಬು ಹೃದಯದ ಮನಪೂರ್ವಕ ಧನ್ಯವಾದಗಳು. ನನ್ನ ಜೀವನದಲ್ಲಿ ಪ್ರತಿಯೊಂದನ್ನು ಕೊಟ್ಟಿದೀಯಾ. ನಾನು ಕೇಳಿದ ತಕ್ಷಣ ಪ್ರತಿಯೊಂದು ನನಗೆ ಸಿಗ್ತಿದೆ. ಇದಕ್ಕೆ ನಿನಗೆ ಕೋಟಿ ಕೋಟಿ ವಂದನೆಗಳು ಅಂತ. ನಾವು ಪ್ರತಿ ಸಲ ಯೂನಿವರ್ಸ್ಗೆ ಧನ್ಯವಾದಗಳನ್ನು ತಲುಪಿಸೋದ್ರಿಂದ ನಮಗೆ ಏನು ನಮ್ಮ ಜೀವನದಲ್ಲಿ ಸಿಗ್ತಾ ಇದೆ ಅದರ 2ರಷ್ಟು 3ರಷ್ಟು ಮತ್ತೆ ಮತ್ತೆ ಯೂನಿವರ್ಸ್ ನಮಗೆ ಕೊಡ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗೋದಕ್ಕೂ ಮುಂಚೆ ಯೂನಿವರ್ಸ್ಗೆ ಒಂದು ಕೃತಜ್ಞತೆಯನ್ನು ತಲುಪಿಸಿ ನಿಮ್ಮ ದಿನವನ್ನು ಸ್ಟಾರ್ಟ್ ಮಾಡಿ ಮತ್ತು ನಿಮ್ಮ ದಿನವನ್ನು ಮುಕ್ತಾಯಗೊಳಿಸಿ. ಸಂಪೂರ್ಣ ಚಂದ್ರನ ಚೈತನ್ಯ ಶಕ್ತಿಯಿಂದ ನಾವು ಈ ಧ್ಯಾನದ ಮೂಲಕ ಸಂಪೂರ್ಣ ಆರೋಗ್ಯವನ್ನು ನಮ್ಮದಾಗಿಸಿಕೊಂಡಿದ್ದೇವೆ ಮತ್ತು ನಮ್ಮ ಆಸೆಯನ್ನು ಯೂನಿವರ್ಸ್ಗೆ ತಲುಪಿಸಿದ್ದೀವಿ. ಇನ್ನು ಅದನ್ನು ಮ್ಯಾನಿಫೆಸ್ಟ್ ಮಾಡೋ ಜವಾಬ್ದಾರಿಯನ್ನು ಯೂನಿವರ್ಸ್ ಈಗ ನಮ್ಮ ಪರವಾಗಿ ತೆಗೆದುಕೊಂಡಿದೆ. ಸ್ನೇಹಿತರೆ, ಈಗ ನಿಧಾನವಾಗಿ ಸಹಜವಾದ ಸ್ಥಿತಿಯನ್ನು ತಲುಪಿ. ನಮ್ಮ ಈ ಅದ್ಭುತವಾದ ಧ್ಯಾನಕ್ಕೆ ಶಕ್ತಿಯನ್ನು ನೀಡಿದ ಚಂದ್ರನಿಗೆ ಧನ್ಯವಾದಗಳನ್ನು ತಲುಪಿಸ್ತಾ ಈ ದಿನಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಜೊತೆ ಧ್ಯಾನ ಮಾಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಬಯಸ್ತೀನಿ. ನಿಮ್ಮ 2 ಕೈಗಳನ್ನು ನಿಮ್ಮ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. ನಿಮ್ಮ ಕೈಗಳನ್ನು ನೋಡುತ್ತಾ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಬಿಡಿ. ನಿಮಗೆ ಈ ಧ್ಯಾನ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಏನು ಅನ್ನಿಸ್ತು ಅಂತ ಕಮೆಂಟ್ನ ಮೂಲಕ ತಿಳಿಸೋದನ್ನು ಮರಿಬೇಡಿ.
ಧನ್ಯವಾದಗಳು.